ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ಆಹಾರ ಸಂಸ್ಥೆಯಲ್ಲಿ ಅರ್ಜಿನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 4ನೇ ತಾರೀಕು 4 ಆಗಸ್ಟ್ 2025ರಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕ ಕೇಂದ್ರೀಯ ಆಹಾರ ಸಂಸ್ಥೆ ತಂತ್ರಜ್ಞಾನ ಸಂಶೋಧನಾಲಯದಲ್ಲಿ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅರ್ಜಿ ಸಲ್ಲಿಸಬಹುದು. ತುಂಬಾ ನಿಮಗೆ ಟೈಮ್ ತಗೋಲ್ಲ, 5 ರಿಂದ 4 ನಿಮಿಷದೊಳಗಾಗಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಎಲ್ಲ ಮಾಹಿತಿ ಇರತ್ತೆ. ಅರ್ಜಿ ಸಲ್ಲಿಸುವಂತ ವಿಧಾನ, ಏನೆಲ್ಲ ಡಾಕ್ಯುಮೆಂಟ್ಸ್, ಯಾವುದು ಏನು ಅಂತ ಹೇಳಿ ಕೊನೆತನಕ ಸಂಪೂರ್ಣ ಮಾಹಿತಿ ಪಡ್ಕೋತಾರೆ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಇನ್ನೊಂದು ಮಾಹಿತಿನ ತಿಳಿಸ್ಕೊಡ್ಬೇಕು. ತುಂಬಾ ದಿನ ನಿಮಗೆ ಟೈಮ್ ಕೊಟ್ಟಿಲ್ಲ. ತುಂಬಾ ಅಂದ್ರೆ ಒಂದು ತಿಂಗಳಗಟ್ಟಲೆ ಟೈಮ್ ಇಲ್ಲ. ಇದಕ್ಕೆ ಬರೀ ನಿಮಗೆ 7 ರಿಂದ 8 ದಿನ ಮಾತ್ರ ಟೈಮ್ ಇದೆ. ಅಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/8/2025. ಅರ್ಥ ಮಾಡ್ಕೊಳ್ಳಿ. ಬರೀ ನಿಮಗೆ 5 ರಿಂದ 6 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. ಕೊನೆಯ ದಿನಾಂಕದಂದು ಆದ್ರೆ ಮುಗಿಯಿತು, ಅಪ್ಲಿಕೇಶನ್ ತಗೊಳ್ಳೋದಿಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ನೋಡಿ, ಕನಿಷ್ಠ ನಿಮಗೆ 18 ವರ್ಷ ಆಗಿರ್ಬೇಕಾಗತ್ತೆ. 18 ರಿಂದ 35 ಇದು ನಿಮಗೆ ಗೊತ್ತಿರುವಂತದ್ದು. ಎಲ್ಲಿ ಖಾಲಿ ಇದೆ ಅಂತ ಈಗಾಗಲೇ ಅರ್ಥ ಆಗಿದೆ. ಮತ್ತೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದು ಆನ್ಲೈನ್ ಫಾರ್ಮ್ ಆಗಿರತ್ತೆ. ಈ ಒಂದು ಆನ್ಲೈನ್ ಫಾರ್ಮ್ಗೆ ಅಪ್ಲಿಕೇಶನ್ ಹಾಕಿ. ಮತ್ತೆ ಇನ್ನೊಂದು ಹೇಳಬೇಕು, ಸ್ಟೀಫಂಡ್ ಅಂತ ಕೊಡ್ತಾರೆ. ಇಷ್ಟಿಷ್ಟ ಅಂತೇಳಿ ಸ್ಟೀಫಂಡ್ ನಿಮಗೆ 31,000ದಿಂದ ಅದ ನಂತರ 25,000ದಿಂದ 31,000 ತನಕ ಸ್ಯಾಲರಿ ಇರತ್ತೆ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನು ಸಂಬಳ ಆಗಲೇ ತಿಳಿಸ್ಕೊಟ್ಟಿರುವಂತೆ ಈ ಒಂದು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಗಳ ಮೂಲತಃ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಮೂಲ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ 31,000 ಜೊತೆಗೆ HR ಇತ್ತವರಿಗೆ 25,000 ರೂಪಾಯಿ ಕೊಡ್ತಾರೆ. ಇದು ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಇನ್ನು ಅರ್ಹತೆ ಏನಂದ್ರೆ ಏನೋ ಇದಕ್ಕೆ ಪಾಸ್ ಆಗಿರಬೇಕು. ಇನ್ನು ಮೈಕ್ರೋ ಬಯಾಲಜಿದಲ್ಲಿ ಅಥವಾ ಬಯೋ ಟೆಕ್ನಾಲಜಿ ಪ್ರಥಮ ದರ್ಜೆ MSc ಪಾಸ್ ಆಗಿರ್ಬೇಕು. ಅವ್ರು ಕೊಟ್ಟಿರುವಂತ ಮಾಹಿತಿ. ಇನ್ನು ಅರ್ಜಿ ಸಲ್ಲಿಸುವಂತ ಪ್ರಮುಖ ದಿನಾಂಕ 4/8/2025ರಿಂದ ಕೊನೆಯ ದಿನಾಂಕ 11/8/2025. ತುಂಬಾ ಜನರಿಗಿದು ನಾನು ಹೇಳುವಂತ ಮಾಹಿತಿ ನಿಮ್ಗೆ ತಪ್ಪು ಅನಿಸ್ತಾ ಇರಬಹುದು. ನೋಡಿ, ಆಫೀಸಲ್ಲಿ ಆಗಿರುವಂತ ನೋಟಿಸ್ ಅಲ್ಲೇ ಕೊಟ್ಟಿದ್ದಾರೆ. 11/8/2025 ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟೊಳಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಮತ್ತೆ ಅಲ್ಲಿ ಇಲ್ಲಿ ಯಾರು ಕೂಡ ತಿರುಗಾಡಬೇಡಿ, ಆರಾಮಾಗಿ ಆನ್ಲೈನ್ ಕೇಂದ್ರದ ಹೋಗಿ ಅಪ್ಲಿಕೇಶನ್ ಹಾಕಿ. ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇದೇನು ಕಾಣಿಸ್ತಾ ಇದೆಯಲ್ಲ, ಇದೇ ಒಂದು ವೆಬ್ಸೈಟ್ದಲ್ಲಿ ಭೇಟಿ ಕೊಟ್ಟು ಅಪ್ಲಿಕೇಶನ್ ಹಾಕಬೇಕು. www.cftri.res.in ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅಥವಾ ಮೇಲ್ಗಡೆ ಕೂಡ ಕೊಟ್ಟಿದ್ದಾರೆ. ಈ ಒಂದು ಮೇಲ್ಗಳಿರುವಂತ ವೆಬ್ಸೈಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೇಳಬೇಕು, ಅರ್ಜಿ ಶುಲ್ಕ ಯಾವುದೇ ರೀತಿಯ ಕೊಟ್ಟಿಲ್ಲ, ಅವರು ನಿಯಮಗಳಿಗೆ ಅನುಸಾರ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹುದ್ದೆಗಳ ಬಗ್ಗೆ ವಿವರ ನೋಡಿ, ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ನಾನು ನಿಮಗೆ ಸುಮ್ಮನೆ ಟೈಮ್ ಕೊರೆಯಲ್ಲ. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಆಗಲೇ ತಿಳಿಸ್ಕೊಟ್ಟಿರುವಂತ ಈ ಒಂದು ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಪಾರ್ಟ್ 1 ಅಂತೇಳಿ. ಮತ್ತೆ ನೋಟಿಸ್ 4ನೇ ತಾರೀಕಿನಿಂದ ರಿಲೀಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ನಮ್ಮ ಒಂದು ಕರ್ನಾಟಕ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಆಹಾರ ಸಂಸ್ಥೆಯಲ್ಲಿ ಖಾಲಿರತ್ತೆ. ಇದು ಆಹಾರ ತಂತ್ರಜ್ಞಾನ ಸಂಶೋಧನಾ ಮೈಸೂರದಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ಅಪ್ಲಿಕೇಶನ್ ಹಾಕಿ. ಇದರಲ್ಲಿ ಈಗ ಜುಲೈ ತಿಂಗಳಲ್ಲಿ ಒಂದ್ಸರಿ ಅರ್ಜಿ ಕರೆದಿದ್ರು, ಈಗ ಮತ್ತೆ ಅರ್ಜಿ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕಿ, ಮಿಸ್ ಅಂತರೂ ಮಾಡ್ಕೋಬೇಡಿ. ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಿಮ್ಮ ಒಂದು ಪ್ರಾಜೆಕ್ಟ್ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಆಗಲೇ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ನಮ್ಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಅಥವಾ ಆಫೀಸಲ್ಲಿ ಆಗಿರುವಂತ ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ PDF ಫಾರ್ಮ್ ಅನ್ನ ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಅನ್ಬೋದವರು ಅಪ್ಲಿಕೇಶನ್ ಹಾಕಬಹುದು.